ಜಯತಿ ಹರಿರಚಿಂತ್ಯ ಸರ್ವದೈವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋನಃ ಶ್ರೀ ಗುರುಭ್ಯೋ ನಮಃ. ಹಿಂದಿನ ಪ್ರವಚನದಲ್ಲಿ ಶೃಂಗಿ ಶಾಪ ಕೊಟ್ಟಿದ್ದಾನೆ, ಪರೀಕ್ಷಿತ್ ರಾಜನಿಗೆ ಶಾಪ ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ತಂದೆಗಾದ ಅವಮಾನವನ್ನು ತಡೆದುಕೊಳ್ಳಕ್ಕಾಗದೆ ಶಪಿಸಿದ್ದಾನೆ ಅನ್ನುವ ವಿಷಯವನ್ನು ಹಿಂದಿನ ಪ್ರವಚನದಲ್ಲಿ ನಾವು ಕೇಳಿದೆವು. ಈಗ ಆ ತಂದೆಯ ಕೊರಳಿನಲ್ಲಿದ್ದ ಸರ್ಪವನ್ನು ನೋಡಿ ಶಾಪ ಕೊಟ್ಟ, ಆದರೂ ಆ ಅವಮಾನವನ್ನು ಸಹಿಸಲಾಗದೆ ಜೋರಾಗಿ ಅಲ್ಲಿಗೆ ಶುರು ಮಾಡಿ ತಂದೆಗಾದ ಅವಮಾನವನ್ನು ತಡೆದುಕೊಳ್ಳಿಕ್ಕಾಗದೆ ಜೋರಾಗಿ ಅಳುತ್ತಾನೆ ಶೃಂಗಿ. ಈ ಅಳುವಿನ ಶಬ್ದ ಕೇಳಿ ಜೋರಾಗಿ ಹತ್ತದ್ರಿಂದ ಅವನಿಗೆ ಆ ಯಾವುದು ಸಮಾಧಿ ಸ್ಥಿತಿಯಿಂದ ಅವನು ಎಚ್ಚರಗೊಂಡ ತಂದೆ. ಎಚ್ಚರ ಆದ ಕೂಡಲೇ ಏನು ಮಾಡಿದ, ಎಚ್ಚರ ಆಗುವಾಗ ಕುತ್ತಿಗೆಯಲ್ಲಿ ಆ ಹಾವಿನ ಹಾರದ ರೀತಿ ಇರತಕ್ಕಂಥ ಹಾವು ಕಾಣಿಸ್ತದೆ. ಅದನ್ನು ತೆಗೆದು ಕೆಳ ಹಾಕ್ತಾನೆ. ಮಗನ ಹತ್ರ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದಿ, ಏನಾಯಿತು ಅಂತೇಳಿ ಹೇಳಿ ಕೇಳ್ತಾನಂತೆ. ಆಗ ನಡೆದ ವಿಷಯವನ್ನೆಲ್ಲ ಶೃಂಗಿ ಹೇಳ್ತಾನೆ. ಹೇಳಿದಾಗ ಅವನಿಗೆ ಗೊತ್ತಾಯಿತು, ಋಷಿಗೆ ಆ ರಾಜನಿಗೆ ಶಾಪ ಕೊಟ್ಟಿದ್ದಾನೆ ಮಗ ಅನ್ನುವ ವಿಷಯ ಗೊತ್ತಾಯಿತು. ಗೊತ್ತಾಗಿ ಅವನೇನು ಮಾಡಿದ ಅಂದರೆ, ಆಗ ಏನು ಮಾಡಬೇಕು, ಶಾಪ ಇಂತಹ ಕೃತ್ಯ ಅವನು ಆ ರಾಜ ಮಾಡಿದ್ದಾನೆ, ಅದಕ್ಕೆ ನಾನು ಶಪಿಸಿದ್ದೇನೆ ಹೇಳಿದಾಗ ಬೇರೆ ಯಾರಾದರೂ ಏನು ಮಾಡ್ತಿದ್ರು ಹೇಳಿದರೆ ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ಬೆನ್ನು ತಟ್ತಿದ್ರು. ಆದರೆ ಆ ಶಮೀಕ ಋಷಿಗಳು ಏನು ಮಾಡಿದರು ಹೇಳಿದರೆ, ಏನು ಅಪರಾಧ ಮಾಡಿದೆಯಪ್ಪ, ಯಾಕೆ ಹೀಗೆ ಮಾಡಿದೆ, ಎಷ್ಟು ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದ ಅವನಿಗೆ ನೀನು ಈ ರೀತಿಯ ಒಂದು ಚಿಕ್ಕ ತಪ್ಪಿಗೋಸ್ಕರ ಎಂತಹ ದೊಡ್ಡ ಸಾವಿನ ಒಂದು ಶಾಪವನ್ನು ಕೊಟ್ಟುಬಿಟ್ಟಿಯಲ್ಲ, ಎಷ್ಟು ಅನ್ಯಾಯ ಮಾಡಿದ್ದೀನಿ ನೀನು. ಎಷ್ಟು ಚೆನ್ನಾಗಿ ರಾಜ್ಯವನ್ನು ಆಳ್ತಿದ್ದವನು, ಇದು ಬಹಳ ಅನ್ಯಾಯ ನೀನು ಮಾಡಿದೆ, ಹೀಗೆ ಮಾಡಬಾರದಿತ್ತು ಅಂತ ಮಗನನ್ನು ತುಂಬ ಜರಿತಾನವನು. ತನಗಾದ ನೋಡಿ, ದೊಡ್ಡವರ ಒಂದಿದ್ದೊಂದು ತನಗಾದ ಅವಮಾನವನ್ನು ಅಲಕ್ಷಿಸಿ ರಾಜನಿಗೆ ಮಾಡಿದ ಅನ್ಯಾಯ ಅದರ ಬಗ್ಗೆ ನಿಮಗೆ ಹೇಳಿ ಮಗನನ್ನೇ ಅವನು ಜರೀತಾನೆ ಅಂತ ಹೇಳಿದರೆ ಇದು ದೊಡ್ಡವರಾಯಿತು. ನನಗೆ ಅವಮಾನ ಇದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅಂತೇಳಿ ಹೇಳಿ ಅವನು ಹೇಳಲಿಲ್ಲ. ನೀನು ಮಾಡಿದ್ದು ತಪ್ಪು ಅಂತ ಅವನ ಮಗನ ತಪ್ಪನ್ನು ಬಹಳವಾಗಿ ವಿರೋಧ ಮಾಡಿ ತಪ್ಪು ಅಂತ ಖಚಿತವಾಗಿ ಹೇಳಿಬಿಟ್ಟ. ಸರಿ, ಹೀಗೆಲ್ಲ ಅವಮಾನ ಮಾಡಿದ ರಾಜ ಏನು ಮಾಡಿದ, ಅವನು ತನ್ನ ಊರಿಗೆ ಇದು ಇಲ್ಲಿ ನಡಿಬೇಕಾದ್ರೆ ಮೊದಲೇ ಹೋಗಿ ನಾನು ಅಲ್ಲಿಂದ ಹೊರಟು ಹೋಗುವಾಗ ಅಲ್ಲಿ ತನ್ನ ಸ್ಥಳಕ್ಕೆ ಅರಮನೆಗೆ ಹೋಗುವ ಸಂದರ್ಭದಲ್ಲಿ ಅವನಿಗೆ ಆ ಕಲಿಯ ಆವೇಶ ಇಳಿಯಿತು. ಆಗ ಕಾಣಿಸ್ತದೆ, ಎಂಥ ಅಪರಾಧ ಮಾಡಿದೆ ನಾನು. ಇಲ್ಲಿ ಶಮೀಕ ಋಷಿಗಳು ಮಗ ಮಾಡಿದ ಅಪರಾಧಕ್ಕೆ ದುಃಖ ಪಡ್ತಾ ಇದ್ದಾರೆ. ಈಗ ಪರೀಕ್ಷಿತ್ ರಾಜ ತಾನು ಮಾಡಿದ ಅಪರಾಧಕ್ಕೆ ದುಃಖ ಪಡ್ತಾ ಇದ್ದಾನೆ. ಜನ್ಮದಲ್ಲಿ ಒಬ್ಬ ಸಾಮಾನ್ಯ ಬ್ರಾಹ್ಮಣನಿಗೂ ಕೂಡ ಅವಮಾನ ಮಾಡಿದ ವ್ಯಕ್ತಿ ನಾನಲ್ಲ. ಇವತ್ತಿಂತಹ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ ಆ ಮುನಿಗಳಿಗೆ ನಾನು ಈ ರೀತಿ ಅಪಚಾರ ಮಾಡಿದೆ ಅಲ್ಲ, ಸತ್ತ ಹಾವನ್ನು ಅವಮಾನದ ಮಾಲೆಯಂತೆ ನಾನು ಹಾಕಿದೆ. ದೊಡ್ಡ ಅಪರಾಧ ನಾನು. ಬ್ರಾಹ್ಮಣ ವಂಶಕ್ಕೆ, ಅದು ಋಷಿಗಳಿಗೆ ನಾನು ಇಂಥ ಅಪರಾಧ ಮಾಡಿದೆ, ನಾನು ಶಿಕ್ಷೆಗೆ ಅರ್ಹ, ನಾನು ಏನು ಪ್ರಾಯಶ್ಚಿತ್ತ ಮಾಡಿಕೊಂಡು ನನಗೆ ಪರಿಹಾರ ಇಲ್ಲ, ಅಂಥ ಅಪರಾಧ ಮಾಡಿದ್ದೇನೆ ಅಂತ ಅವನಿಗೆ ತನ್ನ ಅಪರಾಧದ ಬಗ್ಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪಶ್ಚಾತ್ತಾಪಟ್ಟು ಏನು ಹೇಳ್ತಾನೆ ಅಂತೇಳಿ ಹೇಳಿದರೆ, ಅಲ್ಲಿ ಅವನು ಆ ರೀತಿ ದುಃಖ ಪಡ್ತಾ ಇದ್ದಾನೆ ಋಷಿ, ಇಲ್ಲಿ ಇವನು ತಾನು ಮಾಡಿದ ಅಪರಾಧಕ್ಕೆ ದುಃಖ ಪಡ್ತಾ ಇದ್ದಾನೆ. ದುಃಖದ ಬರದಲ್ಲಿ ಅವನು ಏನು ಹೇಳ್ತಾನೆಂದರೆ, ಬ್ರಹ್ಮ ಕುಲಕ್ಕೆ ನಾನು ಮಾಡಿದ ಅವಮಾನ ಎನ್ನುವ ಬೆಂಕಿ ನನ್ನ ರಾಜ್ಯವನ್ನು, ನನ್ನ ಕೋಶವನ್ನು, ನನ್ನ ಸೈನ್ಯವನ್ನು ಎಲ್ಲವನ್ನು ಸುಟ್ಟು ಬೂದಿ ಮಾಡಲಿ, ನನಗಿನ್ನೇನೂ ಬೇಡ, ಎಲ್ಲವನ್ನೂ ತ್ಯಾಗ ಮಾಡ್ತೇನೆ ನಾನು, ಇದಕ್ಕೆ ಬೇಕಾದ ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ತೇನೆ ಅಂತೇಳಿ ಆ ರೀತಿ ಎಲ್ಲವನ್ನು ಬಿಡುವುದು ಅನ್ನುವಂತಹ ತೀರ್ಮಾನಕ್ಕೆ ಅವನು ಬರ್ತಾನೆ. ತನ್ನ ತಪ್ಪಿಗೆ ತಾನೇ ಪ್ರಾಯಶ್ಚಿತ್ತವನ್ನು ಮಾಡಲಿಕ್ಕೆ ತೊಡಗ್ತಾನೆ. ಅದಕ್ಕೆ ತನ್ನ ಮನಸ್ಸನ್ನು ಹರಿಸ್ತಾನೆ. ಇದಕ್ಕೊಂದು ಲೌಕಿಕವಾಗಿ ನಡೆದ ಘಟನೆಯನ್ನು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ನಡೆದ ಶಂಖಾಲಿಖಿತ ಅಂತ ಇಬ್ಬರು ಪ್ರಾಮಾಣಿಕರು,
ಆಚಾರ ಸಂಪನ್ನರು, ಪ್ರಾಮಾಣಿಕರು, ಅಣ್ಣ ತಮ್ಮಂದಿರಿಬ್ಬರು. ಒಂದಿನ ಲಿಖಿತ ಎನ್ನುವವನು ಕಾಡಿಗೆ ಹೋಗ್ತಾ ಇರ್ತಾನೆ. ಕಾಡಿಗೆ ಒಂದು ಬೇರೊಂದು ಊರಿಗೆ ಹೋಗುವ ಸಂದರ್ಭದಲ್ಲಿ ದಾರಿ ಬದಿಯಲ್ಲಿ ದೊಡ್ಡ ಒಂದು ಮಾವಿನ ತೋಟ ಇತ್ತಂತೆ. ಮಾವಿನ ತೋಟದಲ್ಲಿ ಹಣ್ಣಾದ ಮಾವಿನ ಹಣ್ಣುಗಳು, ಬಹಳ ದೊಡ್ಡ ತೋಟ, ಪ್ರತಿ ಮರದಲ್ಲಿಯೂ ಹಣ್ಣುಗಳಿವೆ, ಎಲ್ಲವೂ ಹಣ್ಣಾಗಿ ತಿನ್ನಲಿಕ್ಕೆ ಯೋಗ್ಯವಾಗಿ ಉಂಟು. ಆ ಹಣ್ಣುಗಳನ್ನು ನೋಡಿ ಆ ಹಣ್ಣುಗಳನ್ನು ತಿನ್ನಬೇಕು ಅನ್ನುವ ಆಸೆ ಆ ಲಿಖಿತನಿಗೆ ಆಯ್ತಂತೆ. ಅವನು ತೋಟಕ್ಕೆ ಲಗ್ಗೆ ಇಟ್ಟು ತನಗೆ ಬೇಕಾದಷ್ಟು ಹಣ್ಣು ತಿಂದ. ಬೇಕಾದಷ್ಟು ಹಣ್ಣು ತಿಂದ, ಇನ್ನು ಮನೆಗೆ ಹೋಗುವ ಅಂತ ಬಂದು ಅಣ್ಣ ಶಂಕನ ಹತ್ರ, ನಾನು ದಾರಿಯಲ್ಲಿ ಬರುವಾಗ ಒಂದು ಮಾವಿನ ತೋಟ ಸಿಕ್ಕಿತು, ತುಂಬ ಹಣ್ಣುಗಳಿದ್ದವು, ನಾನು ಇಚ್ಛಾನುಸಾರವಾಗಿ ಹಣ್ಣು ತಿಂದು ಬಂದೆ, ಬಹಳ ರುಚಿಯಾಗಿವೆ, ನೀನು ಬಾ ಹೋಗುವ ತಿನ್ನುವ ಅಂತೇಳಿ ಅಣ್ಣನ ಹತ್ರ ಹೇಳಿದ. ಆಗ ಅಣ್ಣ ಹೇಳ್ತಾನೆ, ನೀನು ಹಣ್ಣು ತಿಂದೆ ಅಂತೇಳಿ ಹೇಳ್ತಾ ಇದ್ದಿ, ಹಣ್ಣು ತಿನ್ನಬೇಕಿದ್ರೆ ಆ ತೋಟದ ಮಾಲೀಕನ ಹತ್ರ ನಾನು ಹಣ್ಣು ತಿಂತೇನೆ ಅಂತ ಒಪ್ಪಿಗೆ ತಗೊಂಡಿದ್ಯಾ ಅಂತೇಳಿ ಕೇಳಿದಂತೆ. ಇಲ್ಲ. ಅದಕ್ಕೆ ಅವನು ಹೇಳೋದೆಂಥದ್ದು ಹೇಳಿದರೆ, ಲಕ್ಷಾವಧಿ ಹಣ್ಣುಗಳು ಆ ಕಾಡಿನಲ್ಲಿರುವಾಗ ನಾನೊಂದು 4 ಹಣ್ಣು ತಿನ್ನಲಿಕ್ಕೆ ಅವರ ಅಪ್ಪಣೆ ತಗೊಳ್ಬೇಕಾ? ಅದು ಯಾವ ರೀತಿ? ಬೇಕಾಗಿಲ್ಲ ಅಂತೇಳಿ ಅವನು ಅಲಕ್ಷ್ಯ ಮಾಡಿದಂತೆ. ಅದು ತಪ್ಪಲ್ಲ ಅನ್ನುವ ರೀತಿಯಲ್ಲಿ ಭಾವನೆ ವ್ಯಕ್ತ ಮಾಡಿದ. ಆಗ ಅಣ್ಣ ಪ್ರಾಮಾಣಿಕನಾದವನು, ಅವನು ಹೇಳಿದ, ನೀನು ಅಪರಾಧ ಮಾಡಿದ್ಯಾ, ಏನೇ ಆಗಲಿ ನೀನು ಕೇಳದೆ ಅಲ್ಲಿ ತಿಂದದ್ದು ತಪ್ಪು, ನೀನು ಅದಕ್ಕೆ ಪ್ರಾಯಶ್ಚಿತ್ತ ಮಾಡುವವರೆಗೆ ಇಂಥದ್ದೊಂದು ಗಾದೆ ಉಂಟು, ಆನೆ ಕದ್ದರೂ ಕಳ್ಳ, ಅಡಿಕೆ ಕದ್ದರೂ ಕಳ್ಳ ಅಂತ. ಕಳ್ಳತನವೇ. ನೀನು ಅದಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತ ಮಾಡುವವರೆಗೆ ನಿನ್ನ ಮುಖ ನೋಡೋದಿಲ್ಲ, ನಾನು ನಿನ್ನ ಹತ್ರ ಮಾತಾಡೋದಿಲ್ಲ ಅಂತೇಳಿ ಹೇಳಿ ಅಣ್ಣ ತನ್ನ ತಮ್ಮ ಅನ್ಯಾಯದ ತನ್ನ ತಮ್ಮ ಅನ್ನುವ ಭಾವನೆಯನ್ನು ತಾಳದೆ ಅವನನ್ನು ಕಳಿಸಿಬಿಟ್ಟ. ಇಲ್ಲಿ ಬರಬೇಡ ನೀನು ಅಂತೇಳಿ ಕಳಿಸಿಬಿಟ್ಟ. ಪಶ್ಚಾತ್ತಾಪ ಆಯಿತು. ಅಯ್ಯೋ ದೇವರೇ, ಅಣ್ಣ ಈ ರೀತಿ ನನ್ನ ಬಗ್ಗೆ ಈ ರೀತಿ ಭಾವನೆ ತಾಳಿದ, ಅದರಿಂದ ಅಣ್ಣ ನನ್ನ ಹತ್ರ ಮಾತಾಡದೆ ಹೋದರೆ ನನಗೆ ಬಹಳ ದುಃಖ ಆಗ್ತದೆ. ಅಣ್ಣ ಮಾತಾಡೋ ಹಾಗೆ ಮಾಡಿಕೊಳ್ಬೇಕು, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಬೇಕು ಅಂತ ನೇರ ರಾಜನ ಹತ್ರ ಹೋಗ್ತಾನಂತೆ. ರಾಜನ ಹತ್ರ ಹೋದ ಕೂಡಲೇ ನೋಡುವಾಗ ಪ್ರಾಮಾಣಿಕ ವ್ಯಕ್ತಿ, ಯಾವ ಅಪರಾಧನೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯೋಗ್ಯನಾದವನು ಅಂತ ಕಂಡು, ಏನು ಬೇಕು ನಿನಗೆ ಹೇಳು, ಧನ ವಾಹನ ಕನಕ ಏನು ಬೇಕೋ ಅದು ಕೊಡ್ತೇನೆ ಅಂತೇಳಿ ಹೇಳಿ ಅವನಿಗೆ ಹೇಳ್ತಾನಂತೆ. ಆಗ ಲಿಖಿತ ಹೇಳ್ತಾನೆ, ನಿನಗೆ ಕೊಡುವುದು ಯಾವುದೂ ನನಗೆ ಬೇಡ, ನಾನು ಕೇಳಿದ್ದನ್ನು ನೀನು ಕೊಡಬೇಕು ಅಂತ ರಾಜನ ಹತ್ರ ಹೇಳಿದಂತೆ. ನಾನು ಕೇಳಿದ್ದನ್ನು ಕೊಡ್ತೀಯಾ, ನನಗೆ ಬೇಕು, ಏನು ಕೇಳು ಅಂತ. ಅವನು ಕೇಳಿದ್ದೆ ಅಂತಂದು ಹೇಳಿದರೆ, ನಿನ್ನ ಸೇವಕರನ್ನು ಕರೆಸಿ ನನ್ನ ಬಲಕೈಯನ್ನು ಕತ್ತರಿಸಿ ಹಾಕು. ಇದುವರೆಗೆ ರಾಜನ ಹತ್ರ ಈ ಬೇಡಿಕೆಯನ್ನು ಸಲ್ಲಿಸಿದವರು ಯಾರೂ ಇಲ್ಲ. ಅವನಿಗೆ ಉಪಾಯ ಇಲ್ಲ, ಇವನು ಒತ್ತಾಯ ಮಾಡ್ತಾ ಇದ್ದಾನೆ, ಅದೇ ನನಗೆ ಬೇಕು ಅಂತೇಳಿ ಹಠ ಹಿಡಿತಾ ಇದ್ದಾನೆ. ಕೊನೆಗೆ ಉಪಾಯ ಇಲ್ಲದೆ ಆ ಸೇವಕರನ್ನು ಕರೆಸಿ ಅವನ ಕೈಯನ್ನು ಕತ್ತರಿಸಿದ. ನೇರವಾಗಿ ಅಣ್ಣನ ಹತ್ರ ಬಂದು, ಅಣ್ಣ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದೇನೆ, ನಾನು ರಾಜನ ಹತ್ರ ಹೋಗಿ ತಪ್ಪು ಈ ರೀತಿ ಆಗಬೇಕು ಅಂತೇಳಿ ಹೇಳಿದೆ. ರಾಜನನ್ನು ಕೈ ಕತ್ತರಿಸಿದ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಂದಿದ್ದೇನೆ. ಅಣ್ಣ, ನನ್ನ ಮುಖ ನೋಡು, ನನ್ನ ಹತ್ರ ಮಾತಾಡು ಅಂತೇಳಿ ಹೇಳುವಾಗ ಅಣ್ಣನಿಗೆ ಕಣ್ಣೀರು ಬಂತಂತೆ. ತಮ್ಮ ಪ್ರಾಮಾಣಿಕವಾಗಿ ಶಿಕ್ಷೆಯನ್ನು ಅನುಭವಿಸಿ ಬಂದಿದ್ದಾನೆ, ಅವನಿಗೆ ಅವನ ಬಗ್ಗೆ ಬಹಳ ಕಂಡಿತು, ಅನುಕಂಪ ಕಂಡಿತು. ಅವನಿಗೆ ಹೇಳ್ತಾನೆ, ನೋಡು, ಅಲ್ಲಿ ಒಂದು ನದಿ ಉಂಟು, ಆ ನದಿಯಲ್ಲಿ ಸ್ನಾನ ಮಾಡಿ ಬಾ ಅಂತೇಳಿ ಹೇಳ್ತಾನಂತೆ. ಆ ಲಿಖಿತ ಅಲ್ಲಿ ಹೋಗಿ ಸ್ನಾನ ಮಾಡ್ತಾನೆ. ಸ್ನಾನ ಮಾಡಿ ಮೇಲೆ ಬರುವಾಗ ಅವನ ಕೈ ಚಿಗುರಿದೆ ಅಂತೆ, ಕೈ ಮೊದಲನೇ ಹಾಗೆ ಆಗಿದೆ. ಹೀಗೆ ಲಿಖಿತ ಮಾಡಿದ ಅಪರಾಧಕ್ಕೆ ತಾನೇ ತಪ್ಪು ಅಂತ ಅಣ್ಣನ ಮೂಲಕ ತಪ್ಪು ಅಂತ ತಿಳಿದ ಮೇಲೆ ತಾನೇ ಪ್ರಾಯಶ್ಚಿತ್ತ ಮಾಡಿಕೊಂಡು ಹೇಗೆ ಶುದ್ಧನಾದನೋ ಹಾಗೆ ಹಿಂದಿನವರೆಲ್ಲರೂ ಹಾಗೆ ತಾವು ಮಾಡಿದ ತಪ್ಪಿಗೆ ತಾವೇ ಶಿಕ್ಷೆಯನ್ನು ಅನುಭವಿಸ್ತಿದ್ರು. ಅದೇ ರೀತಿ ಈ ಪರೀಕ್ಷಿತರಾದನವು ಕೂಡ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಇನ್ನೆಂದೂ ನನಗೆ ಇಂತಹ ಬುದ್ಧಿ ಬರಬಾರದು, ಆ ರೀತಿ ನಾನು ಆಗಬೇಕು ಅಂತೇಳಿ ಹೇಳಿ ಎಲ್ಲ ರಾಜ್ಯವನ್ನು, ಕೋಶವನ್ನು, ಸೈನ್ಯವನ್ನು ಎಲ್ಲವನ್ನು ತ್ಯಾಗ ಮಾಡಿ ಇನ್ನೂ 7 ದಿನದಲ್ಲಿ ಸಾಯ್ತೇನೆ ಅನ್ನುವಂಥ ಚಿಂತೆ ಏನಿಲ್ಲ ಅವನಿಗೆ, ಸಾಯುವುದಕ್ಕೂ ಹೆದರುವುದಿಲ್ಲ ಅವನು. ಆದರೆ ಮಾಡಿದ ಅಪರಾಧಕ್ಕೆ ಪರಿಮಾರ್ಜನೆಯನ್ನು ನಾನು ಮಾಡಿಕೊಳ್ಳಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಎಲ್ಲವನ್ನು ಬಿಟ್ಟು ಯಾರು ಬಂದರೂ ಅವರ ಹತ್ರ ನಾನು ಏನು ಮಾಡಬೇಕು ಅಂತ ಕೇಳೋದಂತೆ. ಏನು ಮಾಡಬೇಕು, ಈ ಪ್ರಾಯಶ್ಚಿತ್ತಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಏನು, ನನ್ನ ಜನ್ಮ ಇನ್ನು 7 ದಿನದಲ್ಲಿ ನಾನು ಸಾಯ್ತೇನೆ,
ಸಾಯುವುದರ ಮೊದಲು ನಾನು ಯಾಕೆ ಬಂದಿದ್ದೇನೋ ಆ ಕರ್ತವ್ಯವನ್ನು ಮುಗಿಸಿ ಹೋಗಬೇಕು. ಏನು ಮಾಡಿದರೆ ನನ್ನ ಜನ್ಮ ಸಾರ್ಥಕ ಆಗ್ತದೆ? 7 ದಿನದಲ್ಲಿ ನನ್ನ ಜನ್ಮ ಸಾರ್ಥಕ ಆಗಲಿಕ್ಕೆ ಬೇಕಾದ ಸಾಧನೆಯ ಉಪದೇಶವನ್ನು ನನಗೆ ಕೊಡಿ ಅಂತ ಬಂದವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಶುಕಾಚಾರ್ಯರು ಬರ್ತಾರೆ. ಶುಕಾಚಾರ್ಯರಲ್ಲಿಯೂ ಹಾಗೆ ಹೇಳ್ತಾರೆ. ಅವನು ಶುಕಾಚಾರ್ಯರು ಕೇಳ್ತಾರೆ. ಶುಕಾಚಾರ್ಯರ ಹತ್ರ ಅವನು ಕೇಳ್ತಾನೆ, ಇನ್ನು 7 ದಿನ ನನಗೆ ಇರುವುದು, ಅದರ ಒಳಗೆ ನಾನು ಏನು ಕರ್ತವ್ಯ ಮಾಡಿದರೆ ಜನ್ಮ ಸಾರ್ಥಕ ಆಗ್ತದೆ, ಅದಕ್ಕೆ ಬೇಕಾದ ಇದನ್ನು ಹೇಳಿ. 7 ದಿನದಲ್ಲಿ ನಾನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಕೇಳುವಾಗ ಶುಕಾಚಾರ್ಯರು ಹೇಳ್ತಾರೆ, ಕಟ್ವಾಂಗ ಎಂಬ ಋಷಿ ಕೆಲವೇ ಮುಹೂರ್ತಗಳು ಇರುವುದು. ಆ ಸಮಯದಲ್ಲಿ ಏನು ಮಾಡೋದು ಕೇಳಿದರೆ, ಆ ಸಮಯ 3 ಮುಹೂರ್ತಗಳ ಸಾಧನೆಯಲ್ಲಿ ಉದ್ಧಾರ ಆಗಿ ಹೋಗಿದ್ದಾನೆ. ಅಂದರೆ ಶುದ್ಧ ಮನಸ್ಸಿನಲ್ಲಿ ಸಾಧನೆ ಮಾಡಿದರೆ ಎಂಥದ್ದನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ. ಅದನ್ನು ನಿನಗೆ 7 ದಿವಸದ ಅವಧಿ ಉಂಟು, ಏನು ತೊಂದರೆಯಿಲ್ಲ, ಬೇಕಾದ ಸಾಧನೆಯನ್ನು ಮಾಡ್ಕೊಳ್ಬೋದು, ನೀನು ಜನ್ಮ ಸಾರ್ಥಕಪಡಿಸಿಕೊಳ್ಬೋದು, ಅದಕ್ಕೆ ಬೇಕಾದ ಉಪದೇಶವನ್ನು ಕೊಡ್ತೇನೆ ಅಂತೇಳಿ ಹೇಳಿ ಶುಕಮುನಿಗಳು ಅವನಿಗೆ ಧೈರ್ಯವನ್ನು ತುಂಬುತ್ತಾರೆ. ಮುಂದೆ ಅವರ ಹತ್ರ ಅವನು ಸಾಧನೆಗೆ ಬೇಕಾದ ಅದೇ ಆ ಶುಕಾಚಾರ್ಯರು ಆ ಪರೀಕ್ಷಿತ ರಾಜನಿಗೆ ಭಾಗವತನ ಹೇಳಿದರು. ಹಾಗಾದರೆ ಭಾಗವತ ಅನ್ನುವಂಥದ್ದು ಜನ್ಮ ಸಾರ್ಥಕ್ಯಕ್ಕೆ ಭಾಗವತದಿಂದ ಮಿಗಿಲಾದ ಒಂದು ಕೃತಿ ಇಲ್ಲ ಅನ್ನೋದನ್ನು ಅಷ್ಟು ಇನ್ನು ಇದರ ಮೇಲೆ ಏನು ಅವನ ಮೇಲೆ ಯಾರು ಪರೀಕ್ಷಿತ ರಾಜನ ಮೇಲೆ ವಿಶೇಷ ಅನುಕಂಪ. ಆ ಅನುಕಂಪ ಯಾಕೆ ಅನ್ನುವಂಥ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ಹೇಳ್ತೇವೆ. ಹೀಗೆ ಪ್ರತಿಯೊಬ್ಬರೂ ಕೂಡ ತಾವು ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಪಟ್ಟು ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಅದು ಅಲ್ಲಿಗೆ ಪರಿಹಾರ ಆಗಿ ಬಿಡುತ್ತದೆ. ಹಾಗೆ ಪಶ್ಚಾತ್ತಾಪಪಟ್ಟು ಪರಿಹಾರ ಮಾಡಿಕೊಂಡವರಲ್ಲಿ ಪರೀಕ್ಷಿತರ ಬಹಳ ಒಂದು ಉತ್ತಮ ನಿದರ್ಶನ ಅನ್ನುವಂತಹ ವಿಷಯವನ್ನು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.